ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ್ರೆ ಯಾರಿಗೆಲ್ಲ ಜಾಸ್ತಿ ಒತ್ತಡ ಇರುತ್ತೆ, ಟೆನ್ಷನ್ ಆಗ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ, ಮತ್ತೆ ಅವ್ರಿಗೆ ನಮ್ ಬಾಡಿ ಹೀಟ್ ಆಗಿದೆಪ್ಪ ಅಂತ ಅನಿಸ್ತಾ ಇರುತ್ತೆ ಅಂತವ್ರಿಗೆ ಒಂದು 4 ಅಂದ್ರೆ ಉಸಿರಾಟದ ಕ್ರಮಗಳನ್ನ ಹೇಳ್ತೀನಿ. ಉಸಿರಾಟದ ಕ್ರಮಗಳಿಂದ ನಮ್ಮ ಬಾಡಿಗೆ ಈ ಉಸಿರಾಟದ ಕ್ರಮಗಳನ್ನ ಯಾಕೆ ಕಲಿಬೇಕು ನಾವು, ಈ ಉಸಿರಾಟದ ಕ್ರಮಗಳನ್ನ ಕಲಿಯೋದ್ರಿಂದ ನಮ್ಮ ಬಾಡಿಗೆ ಆಗ್ತಕ್ಕಂಥ ಲಾಭಗಳು ಏನಂತಂದ್ರೆ ಅದನ್ನ ನಾನು ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಒಂದು 4 ಟೈಪ್ ನಾನು ಹೇಳ್ತಾ ಇದ್ದೀನಿ ಇವತ್ತು. ಇವನ್ನ ಉಸಿರಾಟದ ಕ್ರಮವನ್ನ ನಮ್ಮ ಜೀವನದಲ್ಲಿ ಯಾಕೆ ಅಳವಡಿಸ್ಕೋಬೇಕು ಅಂದ್ರೆ ನಮ್ಗೆ ಒಬ್ಬೊಬ್ಬರಿಗೆ ಈ ತರ ಕಿರಿಕಿರಿ ಆಗ್ತಾ ಇರುತ್ತೆ, ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಕ್ ಆಗ್ತಾ ಇರಂಗಿಲ್ಲ, ಟೆನ್ಷನ್ ಆಗ್ತಾ ಇರುತ್ತೆ, ಏನೋ ಒತ್ತಡಗಳು ಇರ್ಬೋದು, ಕೆಲಸದ ಒತ್ತಡಗಳು ಇರ್ಬೋದು, ಮತ್ತೆ ಭಯ ಆಗ್ತಕ್ಕಂಥ ಸಿಚುವೇಶನ್ ಇರ್ಬೋದು, ಮತ್ತೆ ನಮ್ಮ ಬಾಡಿ ಹೀಟ್ ಆಗ್ತಿದೆ ಅಂತಕ್ಕಂಥ ಸಿಚುವೇಶನ್ಗಳು ಇರ್ಬೋದು. ಇಂಥವುಗಳನ್ನೆಲ್ಲ ನಾವು ಇದರಿಂದ ಬಗೆಹರಿಸ್ಕೋಬಹುದು. ಅಂದ್ರೆ ಈ ಉಸಿರಾಟದ ಕ್ರಮಗಳನ್ನು ಮಾಡೋದ್ರಿಂದ ಇದನ್ನ ಬಗೆಹರಿಸ್ಕೋಬಹುದು. ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಕನೆಕ್ಟ್ ವಿತ್ ದ ಬ್ರೀದಿಂಗ್ ಅಂತ ಹೇಳ್ತೀವಿ. ಕನೆಕ್ಟ್ ವಿತ್ ದ ಬ್ರೀದಿಂಗ್ ಅಂತಂದ್ರೆ ಅಂದ್ರೆ ನಾರ್ಮಲ್ ಆಗಿ ಉಸಿರಾಟವನ್ನು ಮಾಡೋದು ಅಂದ್ರೆ ಮೂಗಿಂದ ತಗೊಳ್ಕೊಳ್ಳೋದು, ಮೂಗಿಂದ ಅಂದ್ರೆ ನಾರ್ಮಲ್ ಆಗಿ ಡೀಪ್ ಆಗಿ ಉಸಿರು ತಗೊಳ್ಳೋದು, ಮತ್ತೆ ಬಾಯಿಂದ ಹೊರಗೆ ಹಾಕೊಳ್ಳೋದಕ್ಕೆ ಇದಕ್ಕೆ ನಾವು ಕನೆಕ್ಟ್ ವಿತ್ ಬ್ರೀದಿಂಗ್ ಅಂತ ಫಸ್ಟ್ ಇದನ್ನ ಹೇಳ್ತೀವಿ. ಸೊ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡ್ಬಿಟ್ಟು ಈ ತರ ಸ್ಟಾರ್ಟಿಂಗ್ ಕುತ್ಕೊಂಡ್ಬಿಟ್ಟು ರಿಲ್ಯಾಕ್ಸ್ ಆಗಿ ಉಸಿರಾಟವನ್ನು ಮಾಡಬೇಕು. ಅಂದ್ರೆ ಫಸ್ಟ್ ಇದನ್ನ ಮಾಡೋಕ್ಕಿಂತ ಮುಂಚೆ ಡೀಪ್ ಬ್ರೀದಿಂಗ್ ಮಾಡಬೇಕು. ನಮ್ಮ ಉಸಿರಾಟವನ್ನ ಗಮನಿಸ್ಬೇಕು ನಾವು ಫಸ್ಟ್. ಅಂದ್ರೆ ಯಾವ ರೀತಿ ಉಸಿರಾಟವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಇನ್ಹೇಲ್ ಎಷ್ಟಿದೆ, ಎಕ್ಸೇಲ್ ಎಷ್ಟಿದೆ, ಅಂದ್ರೆ ಉಸಿರಾಟ ಒಳಗಡೆ ತಗೊಳ್ಳೋ ಪ್ರಮಾಣ ಎಷ್ಟಿದೆ, ಹೊರಗಡೆ ಹಾಕೋ ಪ್ರಮಾಣ ಎಷ್ಟಿದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಒಂದು 5 ಸೆಕೆಂಡ್ಸ್ ದೀರ್ಘವಾದ ಉಸಿರಾಟವನ್ನು ಮಾಡಬೇಕು. ಈ ತರ ಮಾಡಬೇಕು. ಫಸ್ಟ್ ಈ ತರ ಮಾಡಿದ ತಕ್ಷಣ ಫಸ್ಟ್ ನಾವು ಕನೆಕ್ಟ್ ವಿತ್ ಬ್ರೀದಿಂಗ್ ಅನ್ನ ಮಾಡ್ತಾ ಇದ್ದೀವಿ. ಇವಾಗ ಅಂದ್ರೆ ದೀರ್ಘವಾದ ಉಸಿರಾಟವನ್ನು ತಗೊಂಡು ಬಾಯಿಂದ ಹೊರಗೆ ಹಾಕ್ಬೇಕು. ಈ ತರ ಒಂದು 5 to 10 ಟೈಮ್ಸ್ ಮಾಡಬೇಕು. ಇದು ಬಂದ್ಬಿಟ್ಟು ಫಸ್ಟ್ ಟೆಕ್ನಿಕ್. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಓಸಿಯನ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಓಸಿಯನ್ ಬ್ರೀದಿಂಗ್ ಅಂತಂದ್ರೆ ಸರೋವರ ಯಾವ ರೀತಿ ಉಸಿರಾಡುತ್ತಲ್ಲ ಆ ರೀತಿ ಉಸಿರಾಡೋದು. ಆದ್ರೆ ಸರೋವರ ಜಾಸ್ತಿ ಜೋರಾಗಿ ಸೌಂಡ್ ಮಾಡುತ್ತೆ ನೋಡಿ, ಆ ತರ ಇದನ್ನ ಉಸಿರಾಡ್ಬೇಕು. ಅಂದ್ರೆ ನಾವು ಫಸ್ಟ್ ಒಂದು ಕನೆಕ್ಟ್ ವಿತ್ ಬ್ರೀದಿಂಗ್ ಅದನ್ನ ಮಾಡೋದ್ರಿಂದ ನಮ್ಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇದ್ದು ಇದು ಓಷಿಯನ್ ಬ್ರೀದಿಂಗ್, ಸರೋವರ ತರ ಉಸಿರಾಡೋದು. ಅಂದ್ರೆ ಸೌಂಡ್ ಮಾಡೋದು, ಜಾಸ್ತಿ ಸೌಂಡ್, ಉಸಿರು ತಗೊಳತ್ನಾಗ ತುಂಬಾ ಸೌಂಡ್ ಮಾಡೋದು, ಮತ್ತೆ ಉಸಿರು ಬಿಡತ್ನಾಗ ತುಂಬಾ ಸೌಂಡ್ ಮಾಡೋದು, ಆ ತರ. ಇಲ್ಲಿ ಉಸಿರಾಟವನ್ನ ಯಾವುದೇ ಬಾಯಿಗೆ ಓಪನ್ ಏನ್ ಮಾಡೋದಿಲ್ಲ, ಜಸ್ಟ್ ಮೌತ್ ಕ್ಲೋಸ್ ಮಾಡ್ಬಿಟ್ಟೇನೆ ದೀರ್ಘವಾದ ಉಸಿರಾಟವನ್ನು ತಗೊಳ್ಳೋದು ಮತ್ತೆ ಹೊರಗೆ ಹಾಕೊಳ್ಳೋದು. ಈ ತರ ಇದನ್ನು ಕೂಡ 5 to 10 ಟೈಮ್ಸ್ ಮಾಡಬೇಕು ನಾವು. ಸೊ ಈಗ 2 ಟೆಕ್ನಿಕ್ಸ್ ಆಯ್ತು. ಇದನ್ನ ಮಾಡೋದ್ರಿಂದ ಈ ಓಷಿಯನ್ ಬ್ರೀದಿಂಗ್ ಮಾಡೋದ್ರಿಂದ ನಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ತುಂಬಾ ಡೀಪ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದನ್ನ ಈಗ 2 ಟೆಕ್ನಿಕ್ಸ್. ಇನ್ನು ಥರ್ಡ್ ಬಂದ್ಬಿಟ್ಟು ಅಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ನಾಡಿ ಶೋಧನ ಪ್ರಾಣಾಯಾಮ, ಕನ್ನಡದಲ್ಲಿ ನಾಡಿ ಶೋಧನ ಪ್ರಾಣಾಯಾಮ ಅಂತ ಕರಿತೀವಿ. ಸೊ ಇದನ್ನ ನಾನು ಒಂದು ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಇದರಿಂದ ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಫುಲ್ ಡಿಟೇಲ್ಡ್ ವಿಡಿಯೋ ಹಾಕಿದ್ದೀನಿ. ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬಹುದು. ಅದನ್ನ ಹೋಗ್ಬಿಟ್ಟು ನಾಸ್ಟ್ರೈಲ್ ಅಂದ್ರೆ ಅಲ್ಟರ್ನೇಟ್ ಬ್ರೀದಿಂಗ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಏನೇನ ಲಾಭ ಇದೆ ಅಂತ ನೋಡ್ಕೋಬಹುದು. ಅದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅದರ ಬಗ್ಗೆ ಡೀಪ್ ಆಗಿ ಹೋಗೋದಾದ್ರೆ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಈಗ ಇದು ಅಲ್ಟರ್ನೇಟಿವ್ ನಾಸ್ಟ್ರಿಲ್ ಬ್ರೀದಿಂಗ್ ಅನ್ನ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಅಂದ್ರೆ ಫಸ್ಟ್ ನಾವು ವಜ್ರಾಸನದಲ್ಲಿ ಕೂತ್ಕೋಬೇಕು. ವಜ್ರಾಸನದಲ್ಲಿ ಈ ರೀತಿ ಕೂತ್ಕೊಂಡು ಚೇಂಜ್ ಮಾಡ್ಕೊಂಡು ಅಂದ್ರೆ ವಜ್ರಾಸನದಲ್ಲಿ ಆ ರೀತಿ ಕುತ್ಕೊಂಡು ಮಾಡಬಹುದು, ಏನ್ ಪ್ರಾಬ್ಲಮ್ ಏನಿಲ್ಲ. ಈ ರೀತಿ ಮಾಡೋದ್ರಿಂದ ನಮ್ಗೆ ಹೆಚ್ಚು ಲಾಭ ಸಿಗುತ್ತೆ ಅಂತ ಈ ಪೊಸಿಷನ್ ಅಲ್ಲಿ ಕುತ್ಕೊಂಡು ಮಾಡೋದು.
ಸೊ ನಮ್ಮ ಎಡಗೈಯನ್ನ ಈ ತರ ಇಟ್ಬಿಟ್ಟು ಎಡಗೈಯನ್ನ ಎಡಗಾಲದ ಮೇಲೆ ಇಟ್ಟು ಇದೇ ರೀತಿ ಇಟ್ಬಿಟ್ಟು ಬಲಗೈಯನ್ನ ಮೊದಲು ಉಸಿರನ್ನ ಒಳಗಡೆ ತಗೋಬೇಕು. ಇನ್ಹೇಲ್ ಮಾಡಬೇಕು, ಡೀಪ್ ಆಗಿ ಉಸಿರನ್ನ ಒಳಗಡೆ ತಗೋಬೇಕು. ತಗೊಂಡಾದ್ಮೇಲೆ ನಮ್ಮ ಬಲಗೈಯನ್ನ ನಮ್ಮ ಬಲಗಡೆ ಮೂಗ್ ಮೇಲೆ ಇದನ್ನ ಕ್ಲೋಸ್ ಮಾಡ್ಬೇಕು, ನಾಸ್ಟ್ರಿಲ್ ಅನ್ನ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡ್ಬಿಟ್ಟು ಡೀಪ್ ಆಗಿ ಉಸಿರು ಒಳಗಡೆ ತಗೊಂಡು ಮತ್ತೆ ಇಲ್ಲಿ ಅಂದ್ರೆ ಎಡಗಡೆ ಹೊರಗೆ ಹಾಕ್ಬೇಕು. ಈಗ ಹೊರಗೆ ಹಾಕಿದ್ರಲ್ಲ, ಮತ್ತೆ ಅದೇ ಸೈಡ್ ಇಂದ ಒಳಗಡೆ ತಗೋಬೇಕು. ಒಳಗಡೆ ತಗೊಂಡ ತಕ್ಷಣ ಅದನ್ನ ನಮ್ಮ ಕಿರು ಬೆರಳಿಂದ ಅಂದ್ರೆ ನಾಸ್ಟ್ರಿಲ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಬಲಗಡೆ ಹೊರಗೆ ಹಾಕ್ಬೇಕು ಉಸಿರಾಟವನ್ನ. ಈ ತರ ಮತ್ ಯಾವ ಕಡೆ ಹೊರಗೆ ಹಾಕಿರ್ತಿರಲ್ಲ ಅದೇ ಕಡೆ ಮತ್ತೆ ಒಳಗಡೆ ತಗೋಬೇಕು. ತಗೊಂಡ್ಬಿಟ್ಟು ಎಡಗಡೆಯಿಂದ ಹೊರಗೆ ಹಾಕ್ಬೇಕು. ಅದೇ ಸೇಮ್ ಪ್ರೊಸೆಸ್, ಅಂದ್ರೆ ಯಾವ ಕಡೆ ನಾವು ತಗೊಂಡಿರ್ತೀವಿ ಅದೇ ಕಡೆ ಮತ್ತೆ ತಗೊಂಡು ಅಪೋಸಿಟ್ ಸೈಡ್ ಇಂದ ಹೊರಗೆ ಹಾಕ್ಬೇಕು. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು ಹೇಗೆ ಅಂತ ಹೇಳಿ? ಈಗ ನೋಡಿ ಇನ್ನೊಂದ್ಸತಿ ನೋಡೋಣ. ಎಡಗೈನ ಈ ತರ ಇಟ್ಬಿಟ್ಟು ಬಲಗೈಯಿಂದ ಅಂದ್ರೆ ಇದ್ರಲ್ಲಿ 2 ವರ್ಡ್ ಯೂಸ್ ಮಾಡ್ಬೇಕು, ಹೆಬ್ಬೆರಳು ಮತ್ತೆ ಕಿರು ಬೆರಳು. ಈ ಹೆಬ್ಬೆರಳನ್ನ ನಮ್ಮ ನಾಸ್ಟ್ರಿಲ್ ನ ಕ್ಲೋಸ್ ಮಾಡೋದಕ್ಕೆ, ಮತ್ತೆ ಇದು ಕಿರು ಬೆರಳನ್ನ ಈಚೆಗಡೆ ನಾಸ್ಟ್ರಿಲ್ ನ ಕ್ಲೋಸ್ ಮಾಡೋದಕ್ಕೆ ಎರಡೇ ವರ್ಡ್ ಯೂಸ್ ಮಾಡ್ಬೇಕಾದ್ರು. ಓಕೆನಾ? ಇದನ್ನ ಮಾಡ್ಬೇಕಾದ್ರೆ ನೋಡಿ, ಈಗ ಇನ್ನೊಂದ್ಸತಿ ಮಾಡ್ತೀನಿ. ಫಸ್ಟ್ ಉಸಿರನ್ನ ಒಳಗಡೆ ತಗೋಬೇಕು. ಉಸಿರನ್ನ ತಗೊಂಡು ನಮ್ಮ ಬಲಗೈನ ತಂಪನ್ನ ಬಲಗೈ ನೋಸ್ ಮೇಲೆ ಇಟ್ಬಿಟ್ಟು ಎಕ್ಸೇಲ್ ಅನ್ನ ಅಂದ್ರೆ ಉಸಿರಾಟವನ್ನ ಎಡಗಡೆ ನಾಸ್ಟ್ರಿಲಿಂದ ಹೊರಗಡೆ ಹಾಕ್ಬೇಕು. ಮತ್ತೆ ಅದೇ ಸೈಡ್ ಇಂದ ತಗೊಂಡು ಅಪೋಸಿಟ್ ಸೈಡ್ ಇಂದ ಹೊರಗೆ ಹಾಕ್ಬೇಕು. ಇದೇ ರೀತಿ ಒಂದು 5 to 10 ಟೈಮ್ಸ್ ಮಾಡಬೇಕು. ಈಗ ನಾನು 2 ಸೈಕಲ್ ಮಾಡಿ ತೋರಿಸ್ತೀನಿ. ಓಕೆನಾ? ಅಂದ್ರೆ ಸೌಂಡ್ ಮಾಡಂಗಿಲ್ಲ, ಇದರಲ್ಲಿ ಸೌಂಡ್ ಏನ್ ಅವಶ್ಯಕತೆ ಇರಲ್ಲ. ಜಸ್ಟ್ ಉಸಿರಾಟ ಒಳಗಡೆನೆ ಡೀಪ್ ಆಗಿ ಉಸಿರಾಟ ಮಾಡಬೇಕು. ಈ ರೀತಿ ಇದನ್ನ ಮಾಡ್ಬೇಕು. ಓಕೆನಾ? ಇದು ಬಂದ್ಬಿಟ್ಟು ಥರ್ಡ್ ಟೆಕ್ನಿಕ್, ಅಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಇದನ್ನ ಮಾಡೋದ್ರಿಂದ ನಮಗೆ ಅಂದ್ರೆ ತುಂಬಾ ರಿಲ್ಯಾಕ್ಸೇಷನ್ ಸಿಗುತ್ತೆ. ಒತ್ತಡದಿಂದ ಅಂದ್ರೆ ಯಾರಿಗೆ ಜಾಸ್ತಿ ಒತ್ತಡ ಮತ್ತೆ ಟೆನ್ಷನ್, ಡೀಪ್ ಆಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಇದನ್ನ ಮಾಡೋದ್ರಿಂದ. ಮತ್ತೆ ಇನ್ನು 4th ಬಂದ್ಬಿಟ್ಟು ನಮ್ಮ ಬಾಡಿಯನ್ನ ಕೂಲ್ ಮಾಡೋದಕ್ಕೆ. ಅಂದ್ರೆ ಜಾಸ್ತಿ ಯಾರಿಗೆ ನಿದ್ದೆ ಬರ್ತಿರಂಗಿಲ್ಲ ಸರಿಯಾಗಿ, ಅವ್ರಿಗೆ ಬಾಡಿ ಅನ್ಸುತ್ತೆ ಬಾಡಿ ನಮ್ಮದು ಹೀಟ್ ಆಗಿದೆ. ಅಂದ್ರೆ ಬಾಯಲ್ಲಿ ಕೆಲವರಿಗೆ ಅಲ್ಸರ್ಸ್ ಅಂದ್ರೆ ಗುಳ್ಳೆಗಳೆಲ್ಲ ಆಗ್ತಿರ್ತವೆ. ಅಂದ್ರೆ ನಮ್ಮ ಬಾಡಿ ನಮಗೆ ಅನ್ಸುತ್ತೆ ಅದು ಹೀಟ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ಆಗಿನ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಮಾಡ್ಬೇಕು, ಶೀತಲಿ ಕುಂಭಕ. ಅಂದ್ರೆ ನಮ್ಮ ಕ್ಲಾಸಸ್ ಅಲ್ಲಿ ಇದನ್ನ ಶೀತಲಿ ಅಂತ ಮಾತ್ರ ಹೇಳ್ತಿದ್ರು. ಇದನ್ನ ಹೆಸರು ಬಂದ್ಬಿಟ್ಟು ಶೀತಲಿ ಕುಂಭಕ ಅಂತ ಹೇಳಿ. ಇದನ್ನ ನಮ್ಮ ಬಾಡಿಯನ್ನ ಕೂಲ್ ಮಾಡೋದಕ್ಕೆ ಮಾಡ್ಬೇಕು. ಇದನ್ನ ಹೇಗ್ ಮಾಡ್ಬೇಕು ಅಂತ ಈಗ ಹೇಳ್ತೀನಿ ನಾನು. ಫಸ್ಟ್ ನೋಡಿ, ನಮ್ಮ ನಾಲಿಗೆಯನ್ನ ಈ ರೀತಿ ಅದನ್ನ ಹಿಂಗ ಮಡಚಬೇಕು. ಈ ತರ ಅದು ಫೋಲ್ಡ್ ಆಗ್ಬೇಕು ಹಿಂಗೆ. ಅಂದ್ರೆ ನಡುವೆ ಒಂದು ಹೋಲ್ ಟೈಪ್ ಕ್ರಿಯೇಟ್ ಆಗ್ಬೇಕು. ಅಂದ್ರೆ 2 ಸೈಡ್ ಅನ್ನ ಈ ರೀತಿ. ಈಗ ನಾವು ಯಾವ್ದಾದ್ರು ಒಂದು ಇದನ್ನ ಕ್ಲೋಸ್ ಮಾಡ್ತೀವಿ ನೋಡಿ. ಈಗ ಏನಂದ್ರೆ ಸಪೋಸ್ ಫಾರ್ ಎಕ್ಸಾಂಪಲ್ ಇದನ್ನ ಅಂದ್ಕೊಳ್ಳಿ, ಯಾವ್ದೋ ಒಂದು ಏನಾದ್ರೂ ಒಂದು ಕ್ಲೋಸ್ ಮಾಡುವಂತಿಗೆ ನಾವು ಹಿಂಗೆ ಮಾಡಿ ಫೋಲ್ಡ್ ಮಾಡ್ತೀವಿ ನೋಡಿ. ಈ ರೀತಿ ಆಗ್ಬೇಕದು ಆಕ್ಚುಲಿ. ಅಂದ್ರೆ ಈ ರೀತಿ ಫೋಲ್ಡ್ ಮಾಡಿರ್ತಾರ ಕೈ ಯಾವ ರೀತಿ ಫೋಲ್ಡ್ ಆಗುತ್ತಲ್ಲ ಹಂಗೆ ನಮ್ಮ ನಾಲಿಗೆ ಒಳಗಡೆ 2 ಸೈಡ್ ಇಂದ ಹಿಂಗೆ ಕ್ಲೋಸ್ ಆಗ್ಬೇಕು. ನಡು ಒಂದು ಹೋಲ್ ಕ್ರಿಯೇಟ್ ಆಗ್ಬೇಕು. ಈ ತರ ಅದನ್ನ ಮಾಡಿಬಿಟ್ಟು ಉಸಿರಾಟವನ್ನ ದೀರ್ಘವಾಗಿ ಒಳಗಡೆ ತಗೊಳ್ಳೋದು. ಅಂದ್ರೆ ಹೊರಗಡೆ ಇರ್ತಕ್ಕಂಥ ಆಮ್ಲಜನಕ ಇರುತ್ತಲ್ಲ ಅದು ನಮ್ಮ ಬಾಡಿಗೆ ಒಳಗಡೆ ಹೋಗ್ಬೇಕು. ಅದು ಗಾಳಿ ಒಳಗಡೆ ಹೋಗ್ಬೇಕು. ಅವಾಗ ನಿಮಗೆ ಸ್ವಲ್ಪ ಲೈಟ್ ಆಗಿ ಫೀಲ್ ಆಗುತ್ತೆ, ತಂಪ ಅನುಭವ ಕೊಡುತ್ತೆ ಅದು. ಅಂದ್ರೆ ಹೊರಗಡೆ ಇರ್ತಕ್ಕಂಥ ಗಾಳಿ ಒಳಗಡೆ ಹೋಗ್ಬಿಟ್ಟು ತಂಪ ಅನುಭವ ಕೊಡುತ್ತೆ. ಅವಾಗ ಪಟ್ ಅಂತ ಬಾಯಿ ಕ್ಲೋಸ್ ಮಾಡ್ಬೇಕು. ಅದನ್ನ ಮೌತಲ್ಲಿ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡ್ಬಿಟ್ಟು ಅದನ್ನ ಮತ್ತೆ ನಾವು ಇನ್ಹೇಲ್ ಮಾಡ್ತೀವಲ್ಲ, ಎಕ್ಸೇಲ್
ಇನ್ಸೈಡೇ ಮಾಡ್ಬೇಕು. ಎಕ್ಸೈಲ್ ಅಂದ್ರೆ ಉಸಿರನ್ನ ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನ ಇನ್ಸೈಡ್ ಮಾಡಬೇಕು. ಅಂದ್ರೆ ಅದನ್ನ ಒಳಗಡೆ ತಗೊಂಡು ಇನ್ಹೇಲ್ ಮಾಡ್ತಾ ಒಳಗಡೆ ತಗೊಂಡು ಎಕ್ಸೈಲ್ ಮಾಡ್ತಾ ಒಳಗಡೆ ತಗೊಂಡು ಎಕ್ಸೈಲ್ ಮಾಡ್ತಾ ನಮ್ಮ ಬಾಡಿ ಒಳಗಡೆ ಬಿಡಬೇಕು. ಉಸಿರನ್ನ ನಮ್ಮ ಬಾಡಿ ಒಳಗಡೆ ಬಿಡಬೇಕು. ಈ ತರ ಎಕ್ಸೈಲ್ ಅನ್ನ ಬಾಡಿ ಒಳಗಡೆನೆ ಮಾಡಬೇಕು. ಇದನ್ನ 5 to 10 ಟೈಮ್ಸ್ ಮಾಡ್ಬೇಕು. ಈಗ ನೋಡಿ 2 ಮಿನಿಟ್ಸ್ ನಾನು ಮಾಡ್ತೇನೆ. ಅಂದ್ರೆ ಉಸಿರನ್ನ ಒಳಗಡೆ ತಗೊಳ್ಳೋದು ಅಂದ್ರೆ ಫಸ್ಟ್ ನಾಲ್ಗೆಯನ್ನ ನಾವು ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಂಡು ಗಾಳಿಯನ್ನ ಒಳಗಡೆ ತಗೋಬೇಕು. ನಂತರ ಎಕ್ಸೈಲ್ ಉಸಿರಾಟವನ್ನು ಹೊರಗೆ ಹಾಕುವ ಕ್ರಮವನ್ನು ನಮ್ಮ ಬಾಡಿ ಮೇಲೆನೆ ಬಾಯಿನ ಕ್ಲೋಸ್ ಮಾಡಿಬಿಟ್ಟು ಒಳಗಡೆನೆ ಮಾಡ್ಬೇಕು. ಈ ರೀತಿ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು. ನೋಡಿ ಫ್ರೆಂಡ್ಸ್, ಇದರಿಂದ ಎಷ್ಟೊಂದು ಲಾಭಗಳಿವೆ ಅಂತ ಹೇಳಿ. ಇದನ್ನ ಮಾಡೋದ್ರಿಂದ ನಮ್ಗೆ ಅಂದ್ರೆ ಸಡನ್ ಆಗಿ ಯಾರಿಗಾದ್ರೂ ಒಬ್ಬೊಬ್ರಿಗೆ ಕೋಪ ಬರ್ತಿರತ್ತೆ. ಅಂದ್ರೆ ಕೋಪ ಬರೋದಂದ್ರೆ ಬ್ಲಡ್ ಪ್ರೆಷರ್, ನಮ್ದು ರಕ್ತದ ಒತ್ತಡ ಅಂದ್ರೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. BP ಅಂತ ಹೇಳ್ತೀವಲ್ಲ, BP ವೇರಿಯೇಷನ್ ಆಗ್ತಾ ಹೋಗುತ್ತೆ. ಇವೆಲ್ಲ ಉಸಿರಾಟದ ಕ್ರಮಗಳು ಕಂಟ್ರೋಲ್ ಅಲ್ಲಿ ಇಡ್ತವೆ. ಅಂದ್ರೆ ನಮ್ಮ ರಕ್ತದ ಒತ್ತಡವನ್ನ ಕಂಟ್ರೋಲ್ ಅಲ್ಲಿ ಇಡ್ತಕ್ಕಂಥ ಶಕ್ತಿ ಈ ಬ್ರೀದಿಂಗ್ ಟೆಕ್ನಿಕ್ಸ್ ಗಳಿಗೆ ಇದೆ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ನಿಮಗೆ ಜಾಸ್ತಿ ಗೊತ್ತಿಲ್ಲ ಅಂದ್ರೆ ಒಂದೊಂದೇ ಸಿಂಗಲ್ ಆಗಿ ಕಲಿತಾ ಹೋಗಿ, ಒಂದೊಂದೇ ಮಾಡಿ. ಡೈಲಿ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಡೈಲಿ ಒಂದೊಂದು ಮಾಡಿ. ಈಗ ನೋಡಿ ಬಾಡಿ ಹೀಟ್ ಆಗಿದೆ ಅಂತಂದ್ರೆ ಶೀತಲಿ ಕುಂಭಕ ಅಂತ ಹೇಳಿದ್ನಲ್ಲ, ಅದನ್ನ ಒಂದೇ ಮಾಡ್ಬೋದು ಒಂದಿನ. ಮತ್ತೆ ನಮ್ಗೆ ಸ್ಟ್ರೆಸ್ ಆಗಿದೆಪ್ಪ ಜಾಸ್ತಿ ಅಂತ ಹೇಳಿ ಅಂತಂದ್ರೆ ಅದು ನಾರ್ಮಲ್ ಮೂಗಿಂದ ಉಸಿರಾಟ ತಗೊಂಡು ಕನೆಕ್ಟ್ ವಿತ್ ಬ್ರೀದಿಂಗ್ ಅನ್ನ ಮಾಡ್ಬೋದು. ಈ ರೀತಿ ಅಂದ್ರೆ ಪ್ರತಿಯೊಂದು ನಾಲ್ಕೆಲ್ಲ ಹೇಳಿದನಲ್ಲ, ಇವೆಲ್ಲದಕ್ಕೂ ಲಾಭಗಳಿವೆ ಫ್ರೆಂಡ್ಸ್. ಇದನ್ನ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ತುಂಬಾ ಲಾಭಗಳಿವೆ. ಈ ಬ್ರೀದಿಂಗ್ ಟೆಕ್ನಿಕ್ಸ್ ಗಳನ್ನ ನಿಮ್ಮ ಜೀವನದಾಗ ಅಂದ್ರೆ ವಿತ್ ಯೋಗ ಇದನ್ನು ಉಸಿರಾಟದ ಕ್ರಮವನ್ನ ಪ್ರಾಣಾಯಾಮದ ಕ್ರಮಗಳನ್ನು ನೀವು ಒಂದೊಂದೇ ಕಲೀರಿ ಅಂತ ಹೇಳ್ತೀನಿ. ನಮಗ್ ಆರೋಗ್ಯ ಇದ್ರೆ ತಾನೇ ಎಲ್ಲಾನು. ಆರೋಗ್ಯ ಇಲ್ಲಂದ್ರೆ ನಾವು ಏನು ಮಾಡಕ್ಕಾಗಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೂ ಕೂಡ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಇವತ್ತಿನ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.